ಸಂಚಿಕೆಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಆದಿಯವರು ಹೋಟೆಲ್ ನಲ್ಲಿ ಕೂತ್ಕೊಂಡು ಹಾಗೆ ಭಾಗ್ಯನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಇವಾಗ ನಾನು ಬಂದ್ಬಿಟ್ಟು ಎಷ್ಟೊತ್ತಾಯ್ತು, ಭಾಗ್ಯ ಅವ್ರು ಇವಾಗ ಕಿಶನ್ ಹೇಳಿರೋ ಪ್ರಕಾರ ಇಷ್ಟೊತ್ತಿಗಾಗಲೇ ಬರ್ಬೇಕಿತ್ತಲ್ಲ, ಯಾಕೆ ಅವರು ಇನ್ನೂ ಕೂಡ ಬಂದಿಲ್ಲ, ಇವಾಗ ನಾನು ಇನ್ನ ಇಲ್ಲಿ ಕೂತ್ಕೊಂಡು ಇನ್ನ ಎಷ್ಟೊತ್ತಂತ ವೇಟ್ ಮಾಡೋದು ಅಂತ ಅವರು ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ರೆ, ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ಆದಿ ಅಂತಾನೆ ಗೊತ್ತಿಲ್ಲದೆ ಹಾಗೆ ಅವ್ರು ಇವಾಗ ಮತ್ತೆ ನನ್ನನ್ನೇನಾದ್ರೂ ನೋಡ್ಬಿಟ್ರೆ ಮತ್ತೆ ಜಗಳ ಆಗುತ್ತಾನೋ ಅಂತ ಹಾಗೆ ಭಯ ಪಡ್ಕೊಂಡು ಇನ್ನ ಒಂದ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಹಾಗೆ ವೇಟ್ ಮಾಡ್ತಾ ಇರ್ತಾಳೆ. ಇವಾಗ ನಾನು ಇಲ್ಲಿ ಬಂದು ಇವಾಗ ಕೂತ್ಕೊಂಡು ಎಷ್ಟೊತ್ತಾಯ್ತು, ಅಲ್ಲಿ ಬೇರೆ ಇವಾಗ ಕ್ಯಾಂಟೀನ್ ಅಲ್ಲಿ ಅತ್ತೆ ಒಬ್ರನ್ನ ಇವಾಗ ಬಿಟ್ಬಿಟ್ಟು ಬಂದಿದ್ದೀನಿ, ಅಲ್ಲಿ ಬೇರೆ ಇವಾಗ ನನ್ಗೆ ಹೋಗಿ ಮಾಡಕ್ಕಂತೂ ತುಂಬಾನೇ ಕೆಲಸ ಇದೆ. ಇವಾಗ ನಾನು ಇಲ್ಲಿ ಬಂದು ಇವಾಗ ಕೂತ್ಕೊಂಡಿರೋದು, ಇವಾಗ ಒಂದ್ ವೇಳೆ ಇವಾಗ ಆದಿಯವರು ಬೇರೆ ಕಡೆ ಬಂದ್ಬಿಟ್ಟು ಎಲ್ಲಾರು ಕೂತ್ಕೊಂಡು ಇವಾಗ ನನ್ಗೋಸ್ಕರ ವೇಟ್ ಮಾಡ್ತಿದಾರ ಹೇಗೆ? ಅದು ಅಲ್ಲದೆ ನಾನು ಇದುವರೆಗೂ ಅವ್ರು ಹೇಗಿದಾರಂತ ಅವ್ರ ಮುಖ ಪರಿಚಯನೂ ಇಲ್ಲ. ಇವಾಗ ನಾನು ಅವರು ಆದಿಯವರೇ ಅಂತ ಇವಾಗ ನಾನು ಅವ್ರನ್ನ ಹೇಗೆ ಇವಾಗ ಫೈಂಡ್ ಮಾಡೋದು? ಇದು ಇವಾಗ ಒಳ್ಳೆ ಪಚಿತಿ ಐತಲ್ಲ, ಇನ್ನು ಎಷ್ಟೊತ್ತು ನಾನು ಇಲ್ಲಿ ಕೂತ್ಕೊಂಡು ವೇಟ್ ಮಾಡೋದು ಅಂತ ಭಾಗ್ಯನೂ ಕೂಡ ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ಅದೇ ಹೋಟ್ಲಿಗೆ ಹಾಗೆ ಟಿಫನ್ ಮಾಡಕ್ಕಂತ ಒಂದು ಸ್ವಲ್ಪ ವಯಸ್ಸಾಗಿರೋ ವ್ಯಕ್ತಿ ಒಳಗಡೆ ಬರ್ತಾ ಇರ್ಬೇಕಾದ್ರೆ, ಇನ್ನ ಒಂದ್ ಕಡೆ ಹಾಗೆ ಎದುರಿಗೆ ಸಪ್ಲೈ ಮಾಡಕ್ಕಂತ ಹಾಗೆ ತಿಂಡಿ ಪ್ಲೇಟ್ ಅನ್ನ ಹಿಡ್ಕೊಂಡು ಒಂದು ಸಪ್ಲೈಯರ್ ಹುಡುಗ ಮಾತ್ರ ಎದುರುಗಡೆ ಇನ್ನೊಬ್ಬರ ಹತ್ರ ಮಾತಾಡ್ಕೊಂಡು ಎದುರುಗಡೆ ಬಂದ್ಬಿಟ್ಟು ಹಾಗೆ ನಡ್ಕೊಂಡ್ ಬರ್ತಾ ಇರೋ ವ್ಯಕ್ತಿಗೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಆಗ ಅವ್ನ ಕೈಯಲ್ಲಿರೋ ಊಟ ತಿಂಡಿ ಎಲ್ಲ ಕೆಳಗಡೆ ಬಿದ್ದು ಹೋಗ್ಬಿಟ್ಟು ಪ್ಲೇಟ್ ಎಲ್ಲ ಹೊಡೆದೋಗ್ಬಿಡುತ್ತೆ. ಆ ವ್ಯಕ್ತಿನೂ ಕೂಡ ಇವನು ಡಿಕ್ಕಿ ಹೊಡೆದು ರಭಸಕ್ಕೆ ಹಾಗೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆಗ ಆ ಸಪ್ಲೈಯರ್ಗಂತೂ ಕೋಪ ಬಂದ್ಬಿಟ್ಟು, ಮುದಿಯ ನಿನ್ಗೇನು ಕಣ್ಗಿನ್ ಕಾಣಿಸಲ್ವಾ, ಏನು ಕಣ್ ಕುರುಡಾಗಿದ್ಯಾ, ಕಣ್ಣನ್ನೇನು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ, ನೋಡಿ ಇವಾಗ ನನ್ಗೆ ಡಿಕ್ಕಿ ಕೊಟ್ಬಿಟ್ಟು ನೋಡಿ ಇವಾಗ ಈ ಸಪ್ಲೈ ಮಾಡ್ತಿದ್ದ ಫುಡ್ ಎಲ್ಲ ಕೆಳಗಡೆ ಬಿದ್ಬಿಟ್ಟು ಇವಾಗ ಪ್ಲೇಟ್ ಎಲ್ಲ ಒಡೆದೋಗ್ಬಿಟ್ಟಿದೆ ನೋಡು, ಇವಾಗ ದಂಡ ಕೊಟ್ಟು ಬಿಟ್ಟೆ ನೀನ್ ಇವಾಗ ಆಚೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನಿನ್ನಿಂದ ಮಾತ್ರ ಹೋಟ್ಲಿಂದ ಹೊರಗಡೆ ಹೋಗಕ್ಕೇನೆ ಬಿಡಲ್ಲ ಅಂತ ಸಪ್ಲೈಯರು ಅವನಿಗೆ ಚೆನ್ನಾಗಿ ಬೈತಾ ಇರ್ಬೇಕಾದ್ರೆ ಜೋರಾಗಿ ಬೈತಾ ಇರ್ತಾನೆ. ಆಗ ಭಾಗ್ಯ ಮಾತ್ರ ಅಲ್ಲೇ ಸೈಡಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ಆಗ ಅವಳಿಗೆ ಕೋಪ ಬಂದ್ಬಿಟ್ಟು, ನೋಡಿ ಅವ್ರು ಇವಾಗ ₹1 ಕೊಡಲ್ಲ, ಅವ್ರು ಯಾಕೆ ಕೊಡ್ಬೇಕು ಅಂತ ಭಾಗ್ಯ ಅಲ್ಲಿಗೆ ಬಂದ್ಬಿಟ್ಟು ಹೇಳ್ತಾಳೆ. ಯಾಕೆ ಮೇಡಮ್ ಏನೇನೋ ಮಾತಾಡ್ತಿದ್ರ, ಅವ್ರು ಇವಾಗ ಡಿಕ್ಕಿ ಬಂದ್ಬಿಟ್ಟು ಕೊಟ್ಟಿರೋದು ನನ್ಗೆ, ನೋಡಿ ಇಲ್ಲಿ ಇವಾಗ ಫುಡ್ ಎಲ್ಲ ಕೆಳಗಡೆ ಬಿದ್ದು ವೇಸ್ಟ್ ಆಗಿದೆ, ಅದು ಅಲ್ಲದೆ ಇವಾಗ ಪ್ಲೇಟ್ ಎಲ್ಲ ಒಡೆದೋಗ್ಬಿಟ್ಟಿದೆ, ಯಾರ್ ಮೇಡಮ್ ಇದನ್ನ ದಂಡ ಕೊಡ್ತಾರೆ, ಹಾಗಾಗಿ ಈ ಮುದ್ಯನ ಇವಾಗ ದಂಡ ಕೊಟ್ಬಿಟ್ಟು ಇಲ್ಲಿಂದ ಹೋಗ್ಬೇಕು ಅಂತ ಸಪ್ಲೈಯರ್ ಹೇಳ್ತಿರ್ಬೇಕಾದ್ರೆ, ನೋಡಿ ನಿಮ್ ಮಾತಿನ ಮೇಲೆ ಸ್ವಲ್ಪ ನಿಮ್ಗೆ ಇವಾಗ ಏನ್ ಮಾತಾಡ್ತಿದೀನಿ ಅಂತ ನಾಲ್ಗೆ ಮೇಲೆ ಕಂಟ್ರೋಲ್ ಇರ್ಲಿ, ಅವ್ರಿಗೆ ಇವಾಗ ವಯಸ್ಸಾಗಿದೆ ಅನ್ನೋದಕ್ಕಾದ್ರೂ ಸ್ವಲ್ಪ ಬೆಲೆ ಕೊಟ್ಟು ಮಾತಾಡಿ, ಮುದ್ಯಾಗಿದ್ಯಾ ಅಂತ ಮಾತಾಡ್ತಿದ್ರಲ್ಲ ನೋಡಿ, ಅದೆಲ್ಲ ಶಬ್ದ ಎಲ್ಲ ಬಳಕೆ ಮಾಡ್ಬೇಡಿ, ಅದೆಲ್ಲ ನಿಮ್ಗೆಲ್ಲ ಒಳ್ಳೇದಾಗಲ್ಲ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಇಂಥವ್ರಿಗೆಲ್ಲ ಇದೇ ತರನೇ ಮಾತಾಡ್ಬೇಕು ಮೇಡಮ್, ನೋಡಿ ಇವ್ರು ಇವಾಗ ಮಾಡಿರೋ ಅವಾಂತರದಿಂದ ನನ್ಗೆ ಎಷ್ಟು ಲಾಸ್ ಆಗಿದೆ ಗೊತ್ತಾ, ಇದನ್ನ ಯಾರ್ ಮೇಡಮ್ ತುಂಬಿಸ್ಕೊಡ್ತಾರೆ ಅಂತ ಅವಾಗ ಸಪ್ಲೈಯರ್ ಕೇಳ್ತಿರ್ಬೇಕಾದ್ರೆ, ನೋಡಿ ಅವ್ರ ಜೊತೆ ಮಾತಾಡ್ಕೊಂಡು ನೀವು ಆ ಕಡೆ ತಿರುಗ್ಕೊಂಡು ಎದುರುಗಡೆ ಬಂದ್ಬಿಟ್ಟು ಇವ್ರಿಗೆ ಇವಾಗ ಡಿಕ್ಕಿ ಕೊಟ್ಟಿರೋದು ನೀವೇನ್ ನಿಮ್ಮಿಂದ ಏನ್ ತಪ್ಪಾಗಿದೆ ಅಂತ ನಾನ್ ಅದನ್ನೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಹಾಗಾಗಿ ಇವ್ರು ₹1 ಕೊಡಲ್ಲ, ಎದ್ದೇಳಿ ಸರ್ ನೀವು ಎದ್ದೇಳಿ ಅಂತ ಹೇಳ್ಕೊಂಡು ಭಾಗ್ಯ ಕೆಳಗಡೆ ಬಿದ್ದೋಗಿರೋ ವ್ಯಕ್ತಿನ ಹಾಗೆ ನಿಲ್ಲಿಸ್ಬಿಟ್ಟು, ನಿಮ್ಗೇನಾದ್ರೂ ಏಟಾಗಿದ್ಯಾ ಸರ್, ಬನ್ನಿ ಸರ್ ಕ್ಲಿನಿಕ್ಗೆ ಹೋಗೋಣ ಅಂತ ಭಾಗ್ಯ ಹಾಗೆ ಕರ್ಕೊಂಡು ಹೋಗಕ್ಕಂತ ಟ್ರೈ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಹೋಟೆಲ್ ಓನರ್ ಬಂದ್ಕೊಂಡು, ಏನಾಯ್ತು, ಯಾಕೆ ಎಲ್ಲರೂ ಕೂಡ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ರಲ್ಲ, ಏನಾಯ್ತು ಅಂತ ಹೋಟೆಲ್ ಓನರ್ ಬಂದು ಸಪ್ಲೈಯರ್ ಹತ್ರ ಕೇಳ್ತಿರ್ಬೇಕಾದ್ರೆ, ನೋಡಿ ಸರ್ ಇವಾಗ ಎದುರುಗಡೆ ಇವ್ರು ಇವಾಗ ನನ್ಗೆ ಹಾಗೆ ಬಂದ್ಬಿಟ್ಟು ಡಿಕ್ಕಿ ಕೊಟ್ಬಿಟ್ಟು ಫುಡ್ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಅದು ಅಲ್ಲದೆ ಇವಾಗ ಪ್ಲೇಟ್ಸ್ ಎಲ್ಲ ಬಿದ್ದು ಕೆಳಗಡೆ ಒಡೆದೋಗ್ಬಿಟ್ಟಿದೆ ಸರ್, ಹಾಗಾಗಿ ದಂಡ ಕೊಟ್ಟು ಹೋಗಿ ಅಂತಂದ್ರೆ ಇವ್ರು ಇವಾಗ ಅವ್ರ ಸಪೋರ್ಟಿಗೆ ಬಂದ್ಬಿಟ್ಟು ಇವ್ರು ಯಾಕೆ ದಂಡ ಕೊಡ್ಬೇಕು, ಡಿಕ್ಕಿ ಕೊಟ್ಟಿರೋದು ನೀನೆ ಅಂತ ನನ್ ಮೇಲೆನೆ ಇವಾಗ ಅಪವಾದ ಹೊರಿಸ್ತಿದ್ದಾರೆ ಅಂತ ಆ ಸಪ್ಲೈಯರ್ ಹೇಳ್ತಿರ್ಬೇಕಾದ್ರೆ, ಆಗ ಭಾಗ್ಯ ಮಾತ್ರ, ನೋಡಿ ಸರ್ ಇವಾಗ ನಿಮ್ ಹೋಟ್ಲಲ್ಲೂ ಕೂಡ CCTV ಎಲ್ಲ ಇರುತ್ತಲ್ಲ ಸರ್, ಏನಾಗಿದೆ ಅಂತ ನೀವೇನೆ ಹೋಗ್ಬಿಟ್ಟು ಒಂದ್ಸರಿ ಬೇಕಾದ್ರೆ ಪರಿಶೀಲಿಸಿ, ಇವ್ರು ಇವಾಗ ತನ್ನ ಪಾಡಿಗೆ ಎದುರುಗಡೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನಿಮ್ ಹೋಟೆಲಿಂದ ಇವಾಗ ಸಪ್ಲೈಯರ್ ಮಾಡೋ ಇವ್ರು ಇದಾರಲ್ಲ ಸರ್, ಆ ಕಡೆ ತಿರುಗ್ಕೊಂಡು ಮಾತಾಡ್ಕೊಂಡು ಬಂದು ಬೇಕಂತಾನೆ ಇವರಿಗೆ ಡಿಕ್ಕಿ ಕೊಟ್ಬಿಟ್ಟು ಇವರನ್ನೇ ಬೀಳಿಸಿರೋದು, ಹಾಗಾಗಿ ಇವ್ರ ತಪ್ಪು ಇದ್ರಲ್ಲಿ ಏನೂ ಇಲ್ಲ, ಯಾವುದೇ ಕಾರಣದಿಂದ ಇವರು ಯಾವುದೇ ದಂಡವನ್ನು ಕೂಡ ಕಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕಂತ. ಇನ್ನ ಒಂದ್ ಕಡೆ ಎಲ್ರು ಕೂಡ ಜೋರಾಗಿ ಮಾತಾಡ್ತಾ ಇರೋದನ್ನ, ಇದ್ಯಾರಪ್ಪ ಇವಾಗ ಹೋಟ್ಲಲ್ಲಿ ಬೇರೆ ಇವಾಗ ಗಲಾಟೆ ಆದಾಗಿದೆಯಲ್ಲ, ಯಾರಿದು ಜೋರಾಗಿ ಮಾತಾಡ್ತಿರೋದು ಅಂತ ಹೊರಗಡೆ ಬಂದ್ಬಿಟ್ಟು ಹಾಗೆ ಆದಿಯವ್ರು ಬಂದ್ ನೋಡ್ತಾರೆ. ಭಾಗ್ಯ ಅಲ್ಲಿ ಜೋರಾಗಿ ನಿಂತ್ಕೊಂಡು ಮಾತಾಡ್ತಾ ಇರೋದನ್ನ ನೋಡ್ಕೊಂಡು ಆಗ ಆದಿಗಂತೂ ಭಾಗ್ಯನ ನೋಡಿ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಇವಾಗ ರೋಡ್ ಅಲ್ಲಿ ಅಷ್ಟ್ ಇವಾಗ ನಾನ್ ಸೆನ್ಸ್ ಕ್ರಿಯೇಟ್ ಮಾಡಿರೋದು ಸಾಕಾಗಿಲ್ಲ ಅಂತ ಇವಾಗ ಹೋಟೆಲ್ಗೂ ಬೇರೆ ಇವಾಗ ನುಗ್ಬಿಟ್ಟಿದಾರ. ಅಲ್ಲ ಈ ಲೇಡಿ ಒಬ್ಳೆ ಇದ್ದಾಳಲ್ಲ, ಇವಾಗ ಇವ್ರ ಜೊತೆಗೆ ಆ ವಯಸ್ಸಾಗಿ
ಆಗಿರೋದು, ಜಗಳ ಗಂಟಿ ಇಲ್ವಲ್ಲ, ಇವಾಗ ಅಲ್ಲೆಲ್ಲ ಇವಾಗ ರಾಬರಿ ಮಾಡಿರೋದು ಸಾಕಾಗಲ್ಲ ಅಂತ ಇವಾಗ ಈ ಹೋಟೆಲ್ ಅಲ್ಲೂ ಬಂದ್ಬಿಟ್ಟು ಇವ್ರ ದಾಂಧಲೆನ ಶುರು ಮಾಡ್ಬಿಟ್ಟಿದಾರ ಅಂತ ಆದಿ ಅಂತೂ ಭಾಗ್ಯನಿಗೆ ಹಾಗೆ ಚೆನ್ನಾಗಿ ಬೈಕೊಂಡು ಮತ್ತೆ ತನ್ನ ಪ್ಲೇಸಿಗೆ ಬಂದು ಕೂತ್ಕೊಂಡ್ ಬಿಡ್ತಾನೆ. ಅಲ್ಲಿ ಹೋಗ್ತಾ ಇರೋ ಒಂದ್ ಸಪ್ಲೈಯರ್ ನ ಕರೆದ್ಬಿಟ್ಟು ಅಲ್ಲೇನೋ ಇವಾಗ ಜಗಳ ಆಗಿದ್ದ ಏನಾಯ್ತು ಅಂತ ಅವಾಗ ಆದಿ ಕೇಳ್ತಾ ಇರ್ಬೇಕಾದ್ರೆ ಅದ ಸರ್, ಅದು ನಮ್ ಹುಡ್ಗ ಅಂತ ಅವಾಗ ಸಪ್ಲೈಯರ್ ಹೇಳಕ್ ಬಂದವಾಗ ಆಗ ಅಲ್ಲಿಗೆ ಹೋಟೆಲ್ ಓನರ್ ಜೋರಾಗಿ ಓಡ್ಕೊ ಬಂದು, ಇದೆಲ್ಲ ನಮ್ಮ ಹೋಟೆಲ್ ಅಲ್ಲಿ ಮಾಮೂಲಿ ಸರ್, ಇವಾಗ ನಾವು ತುಂಬಾ ರಿಚ್ ಅನ್ನೋ ತರ ಇವಾಗ ಶೋಕಿ ಮಾಡ್ಕೊಂಡು ಬಂದ್ಬಿಟ್ಟು ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂತಾರೆ ಸರ್. ಇವಾಗ ಬಿಲ್ ಕೊಡಕಂತ ಬಂದವಾಗ ಏನೇನೋ ರೀಸನ್ ಹೇಳ್ಬಿಟ್ಟು ಇದೇ ತರ ಇವಾಗ ಅವರು ಜೋರಾಗಿ ಮಾತಾಡಿ ಬಿಲ್ಲುನು ಕೊಡದೆ ಸುಮ್ನೆ ಹೊರಟೋಗ್ತಾರೆ ಸರ್. ಇದೆಲ್ಲ ಇಲ್ಲಿ ಎಲ್ಲ ಇವಾಗ ಮಾಮೂಲಾಗಿ ನಡೀತಾ ಇರುತ್ತೆ ಅಂತ ಅವಾಗ ಹೋಟೆಲ್ ಓನರ್ ಹೇಳ್ಬಿಡ್ತಾರೆ. ನೋಡಿ, ಯಾಕೆ ನೀವು ಅವರನ್ನೆಲ್ಲ ಹಾಗೆ ತಿನ್ಕೊಂಡು ಉಣ್ಕೊಂಡು ಆ ಬಿಲ್ ಕೊಡದೇನೆ ಹೋಗಕ್ಕೆ ಬಿಟ್ಬಿಡ್ತೀರಾ? ಇದ್ಯಾವುದನ್ನು ಕೂಡ ಸರಿಯಲ್ಲ. ನೋಡಿ, ಇವಾಗ ನ್ಯಾಯವಾಗಿ ನೋಡ್ಬೇಕು ಅಂತಂದ್ರೆ ಊಟ ತಿಂಡಿ ಆದ್ಮೇಲೆ ಬಿಲ್ ಕೊಟ್ಟು ಹೋಗ್ಬೇಕು. ಯಾಕೆ ನೀವು ಅವ್ರನ್ನ ಸುಮ್ನೆನೆ ಹೋಗಕ್ ಬಿಡ್ತೀರಾ? ಅಂತವ್ರನ್ನ ಯಾವ್ದೇ ಕಾರಣಕ್ಕೂ ಕ್ಷಮಿಸಬಾರ್ದು ಅಂತ ಅವಾಗ ಆದಿ ಅವರು ಹೋಟೆಲ್ ಓನರ್ಗೆ ಹೇಳ್ತಾರೆ. ಹೋಗ್ಲಿ ಬಿಡಿ ಸರ್, ಅಂತವ್ರನ್ನೆಲ್ಲ ಏನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಟೆಲ್ ಓನರ್ ಅಲ್ಲಿಂದ ಹೋಗ್ಬಿಟ್ರೆ, ಇನ್ನ ಒಂದ್ ಕಡೆ ಆದಿ ಮಾತ್ರ ಇವಾಗ ನಾನ್ ಬಂದಿರೋ ಕೆಲ್ಸ ಏನು, ಇವಾಗ ಎಷ್ಟು ಹೊತ್ತಾಯ್ತು, ನಾನು ಇನ್ನ ಎಷ್ಟೊತ್ತು ವೇಟ್ ಮಾಡೋದು ಅಂತ ಹೇಳ್ಕೊಂಡು, ಸರಿ ಇವಾಗ ಏನಕ್ಕೂ ಒಂದ್ಸರಿ ಕಿಶನ್ಗೆ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ ಅಂತ ಹೇಳ್ಕೊಂಡು ಕಿಶನ್ಗೆ ಫೋನ್ ಮಾಡ್ತಾರೆ. ಅಣ್ಣ, ಭಾಗ್ಯ ಅವರು ಬಂದ್ರ ಅಣ್ಣ, ನೀನ್ ಅವ್ರ ಜೊತೆಗ್ ಮಾತಾಡ್ದ್ಯಾ? ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ, ಹಲೋ ಮಿಸ್ಟರ್ ಕಿಶನ್, ಸ್ವಲ್ಪ ಹೋಲ್ಡ್ ಆನ್, ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ನಾನ್ ಇವಾಗ ಹೋಟೆಲ್ಗೆ ಬಂದ್ಬಿಟ್ಟು ಎಷ್ಟೊತ್ತಾಯ್ತು, ಭಾಗ್ಯ ಅವರು ಇನ್ನ ಬಂದಿಲ್ಲ, ನೀನೇ ಒಂದ್ಸರಿ ಅವ್ರನ್ನ ಕಾಲ್ ಮಾಡ್ಬಿಟ್ಟು ವಿಚಾರಿಸ್ಬಿಟ್ಟು ಹೇಳ್ತೀಯಾ ಅಂತ ಆದಿ ಕೇಳ್ತಿರ್ಬೇಕಾದ್ರೆ, ಏನಣ್ಣ ನೀನ್ ಹೇಳ್ತಾ ಇರೋದು, ಭಾಗ್ಯ ಅವರು ಇನ್ನ ಬಂದಿಲ್ವಾ? ಸರಿ ಆಯ್ತು ಅಣ್ಣ, ನೀನ್ ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇರೋ, ನಾನು ಒಂದ್ಸರಿ ಇವಾಗ ಭಾಗ್ಯ ಅಕ್ಕನಿಗೆ ಫೋನ್ ಮಾಡಿ ಕೇಳ್ತೀನಣ್ಣ ಅಂತ ಹೇಳ್ಕೊಂಡು ಕಿಶನ್ ಮತ್ತೆ ಭಾಗ್ಯನಿಗೆ ಫೋನ್ ಮಾಡಿದ ತಕ್ಷಣ, ಭಾಗ್ಯಕ್ಕ ನೀವ್ ಎಲ್ಲಿದ್ದೀರಾ? ನಮ್ಮ ಅಣ್ಣ ಅಲ್ಲಿ ಹೋಟೆಲ್ ಅಲ್ಲಿ ಬಂದ್ಕೊಂಡು ವೇಟ್ ಮಾಡ್ತಿದ್ದಾರೆ, ನೀವ್ ಇನ್ನ ಹೋಗಿಲ್ವಾ ಅಂತ ಕಿಶನ್ ಕೇಳ್ತಿರ್ಬೇಕಾದ್ರೆ, ಅದು ಕಿಶನ್ ಏನಾಯ್ತು ಅಂತಂದ್ರೆ, ನಾನು ಹೋಟೆಲಿಗೆ ಹೋಗಿದ್ದೆ, ಬಟ್ ಆದ್ರೆ ಹೋಟೆಲ್ ಅಲ್ಲಿ ಒಂದು ಈ ತರ ಇನ್ಸಿಡೆಂಟ್ ಆಯ್ತು, ಹಾಗಾಗಿ ಅಲ್ಲಿವಾಗ ಒಬ್ರಿಗೆ ಸ್ವಲ್ಪ ಗಾಯ ಆಗ್ಬಿಟ್ಟಿದೆ, ಅವ್ರನ್ನ ಕರ್ಕೊಂಡು ನಾನಿವಾಗ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕಂತ ಬಂದಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕಿಶನ್ ಅಂತ ಅವಾಗ ಭಾಗ್ಯ ಹೇಳ್ಬಿಡ್ತಾಳೆ. ಆಗ ಕಿಶನ್ ಅಂತೂ ಭಯದಿಂದ, ಏನ್ ಭಾಗ್ಯ ಅವ್ರೆ ನೀವು ಹೇಳ್ತಾ ಇರೋದು, ನೀವು ಹೋಟೆಲ್ಗೆ ಬೇರೆ ಹೋಗಿದ್ದೀರಾ, ಆದ್ರೆ ನಿಮ್ಗೆ ಅಲ್ಲಿ ನಮ್ಮ ಅಣ್ಣ ಸಿಕ್ಕಿಲ್ವಾ? ನಮ್ಮ ಅಣ್ಣನು ಕೂಡ ಅಲ್ಲೇನೆ ಬಂದ್ಬಿಟ್ಟು ಅವಾಗಿನಿಂದ ವೇಟ್ ಮಾಡ್ತಾ ಇದ್ದಾನೆ ಅಂತ ಕಿಶನ್ ಹೇಳಿದ ತಕ್ಷಣ, ಇಲ್ಲ ಕಿಶನ್, ನಾನು ಎಲ್ಲ ಕಡೆನೂ ನೋಡಿದ್ದೆ, ನಿಮ್ಮ ಅಣ್ಣ ನನ್ಗೆ ಅಲ್ಲಿ ಸಿಗ್ಲೇ ಇಲ್ಲ, ನಾನು ಸುಮಾರು ಹೊತ್ತು ಕೂತ್ಕೊಂಡು ವೇಟ್ ಮಾಡಿ ಆದ ನಂತರನೇ ಅಲ್ಲೊಬ್ರಿಗೆ ಗಾಯ ಆಗಿತ್ತಲ್ವಾ, ಹಾಗಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ನಾನು ಇಲ್ಲೇ ಹತ್ರದಲ್ಲಿರೋ ಕ್ಲಿನಿಕ್ಗೆ ಕರ್ಕೊ ಬಂದಿದ್ದೇನೆ ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ. ಹೌದಾ, ಸರಿ ಆಯ್ತು, ನೋಡೋಣ, ನಾನು ಇವಾಗ ಇದನ್ನು ಕೂಡ ಅಣ್ಣನಿಗೆ ಹೇಳ್ಬಿಡ್ತೀನಿ, ಅವ್ನ್ ಏನಂತ ಹೇಳ್ತಾನಂತ ನೋಡೋಣ ಅಂತ ಅವಾಗ ಕಿಶನ್ ಹೇಳ್ಬಿಟ್ಟು ಮತ್ತೆ ಆದಿಗೆ ಫೋನ್ ಮಾಡ್ಬಿಟ್ಟು, ಅಣ್ಣ ಇವಾಗ ನೀನ್ ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಿದ್ಯಾ ಅಣ್ಣ, ಅಲ್ಲಿಗೆನೆ ಭಾಗ್ಯ ಅವರು ಬಂದ್ಬಿಟ್ಟಿದ್ರಂತೆ, ಬಟ್ ಆದ್ರೆ ಹೋಟೆಲ್ ಅಲ್ಲಿ ಸ್ವಲ್ಪ ಏನೋ ಜಗಳ ಆಗ್ಬಿಟ್ಟು ಅಲ್ಲೊಬ್ರಿಗೆ ಏಟಾಗಿದೆ ಅಂತ ಅವ್ರಿಗೆ ಇವಾಗ ಟ್ರೀಟ್ಮೆಂಟ್ ಕೊಡ್ಸೋಕೆ ಅಂತ ಭಾಗ್ಯ ಅವರು ಹಾಸ್ಪಿಟ್ಲಿಗೆ ಕರ್ಕೊ ಬಂದಿದಾರಂತ ಅಣ್ಣ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬಹುದು ಅಂತ ಅವರು ಹೇಳಿದಾರಣ್ಣ ಅಂತ ಕಿಶನ್ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಆದ್ರೆ ಈ ಕಿಶನ್ ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ಆದಿ ಅವರಿಗಂತೂ, ಏನು ಭಾಗ್ಯ ಅವರು ಇಲ್ಲಿಗೆ ಬಂದಿದಾರ, ಅದು ಇವಾಗ ಇಲ್ಲಿ ಜಗಳ ಆಗಿ ಒಬ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋಕಂತ ಕರ್ಕೊಂಡು ಹೋಗಿದಾರ, ಹಾಗಾದ್ರೆ ಜಗಳ ಆಗ್ತಾ ಇರೋ ಟೈಮಲ್ಲಿ ಇವಾಗ ಆ ವ್ಯಕ್ತಿನ ಕರ್ಕೊಂಡು ಹೋದ್ರಲ್ಲ, ಅವ್ರೇನೆ ಹಾಗಾದ್ರೆ ಭಾಗ್ಯ ಇರಬಹುದಾ ಏನು ಅಂತ ಒಂದ್ಸರಿ ಆದಿಯೋ ತುಂಬಾನೇ ಶಾಕ್ ಇಂದ ಆಗಿರೋ ಇನ್ಸಿಡೆಂಟ್ ಅನ್ನೆಲ್ಲ ಹಾಗೆ ಯೋಚನೆ ಮಾಡ್ಕೊಂಡು ಭಾಗ್ಯ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.